ಈಗ ನಾನು ಬಿ ಕೆ ವಿಕ್ರಮ್ ಅಂತ ಹೇಳಿದ್ದೆ, ನಿಮಗೆ ಗೊತ್ತಾಯಿತು. ನೋ ನಿಮ್ಮ ಮಗ ಅಂತಂದ್ರಿ. ಆಮೇಲೆ ನಮ್ಮ ಜೊತೆಗೆ ಬಂದವ್ರನ್ನೂ ನಿಮ್ಮ ಮಗನ ಕಾರ್ತಿಕ್ ಹೆಸರು ನೀವು ಬಾಯಿ ತುಂಬಾ ತಗೊಂತೀರಾ ಅಮ್ಮ, ಎಲ್ಲ ಸಂದರ್ಶನಗಳಲ್ಲಿ. ಅವ್ರನ್ನ ನಾವು ಭೇಟಿ ಆಗ್ಬೇಕು. ಈಗ ಅವನು ನನಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ದು. ಸುಮಾರು ಈಗ 10-12 ವರ್ಷ ಆಯಿತು ಅವನು ಪರಿಚಯ ಆಗಿ. ಅವನು ಎಲ್ಲ ಕಡೆ ಬರ್ತಿರ್ತಾನೆ, ನನ್ನ ಭಾಷಣಗಳನ್ನು ಕೇಳ್ತಿರ್ತಾನೆ. ಅವನು ಹಿಂದಿ ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ. ನನಗೆ ಹಿಂದಿ ಇಂಗ್ಲೀಷ್ ಏನೂ ಬರೋಲ್ಲ, ಅವನು ಮಾತಾಡ್ತಾನೆ. ಆಮೇಲೆ ನಾನು ಯಾರಾದರೂ ಏನಾದರೂ ಕೇಳಿದರೆ ಇಂಗ್ಲೀಷ್ನಲ್ಲಿ ಅಥವಾ ಹಿಂದಿಯಲ್ಲಿ ಕೇಳಿದರೆ ನಾನು ಹಿಂದಿ ಒಂಚೂರು ಅವ್ರಿಗೆ ಉತ್ತರ ಕೊಡೋಷ್ಟು ನಾನು ಮಾತಾಡ್ತೀನಿ. मेरे को हिंदी इंग्लिश दोनों नहीं आता, मेरा बेटा ही उन्हें इंग्लिश हिंदी में बात करता, इसका नंबर आपको दियागा, उसके पास बात करो। इनका नंबर 767666 ಅವನ ನಂಬರ್ ಹೇಳ್ಬಿಟ್ಟು ನನಗೆ ನಮ್ಮ ಅಣ್ಣನ ನಂಬರ್ ನನಗೆ ಗೊತ್ತಿಲ್ಲ. ನಾನು 3 ಸಿಮ್ ಇದೆ ನಂದು, ಅವೆರಡು ಸಿಮ್ಮಿನ ನಂಬರ್ ಗೊತ್ತಿಲ್ಲ. ಅವನ ನಂಬರ್ ನನಗೆ ಗೊತ್ತು, ಕಂಠಪಾಠ ಮಾಡ್ಕೊಂಬಿಟ್ಟಿನಿ. ಅವನು ಹೇಳ್ತೀನಿ, ಅವನೇ ಎಲ್ಲರ ಜೊತೆ ಮಾತಾಡ್ತಾನೆ. ಹಂಗಾಗಿ ಎಲ್ಲೇ ಹೋದರೂ ಅವನು ಔಟ್ ಆಫ್ ಸ್ಟೇಟ್ ಹೋದರೆ, IT-BT ಕಂಪ್ನಿಗಳಿಗೆ ಹೋದರೆ ಅವ್ನು ಬರ್ತಾನೆ. ನಾನು ಏನೇ ಮಾತಾಡಿದ್ರು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಆ ಭಾಷೆಯಲ್ಲಿ ಅವ್ರಿಗೆ ಹೇಳ್ತಾ ಇರ್ತಾನೆ. ಹಂಗೆ ಬಂದು ಏನಾಯ್ತಂದರೆ, ನಾನು ಏನಾದರೂ ಮಾತಾಡೋದು ಬಿಟ್ಟರು ಅವನು ಅದನ್ನು ತುಂಬ್ಕೊಂಡು ಹೋಗ್ಬಿಡ್ತಾನೆ. ಒಂದು ಸಾರಿ ಅವ್ನ ಮದುವೆ ಆಯಿತು, ಕೊರೋನಾದಲ್ಲಿ ಮದುವೆಗೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಶ್ರೀಮಂತ ಕಾರ್ಯ ಭದ್ರಾವತಿಯಲ್ಲಿ ಇಟ್ಕೊಂಡ್ರು. ಆ ಭದ್ರಾವತಿಯಲ್ಲಿ ಇಟ್ಕೊಂಡಾಗ ನನಗೆ ಕರೆದ್ರು, ನಾನು ಹೋದೆ. ನನಗೆ ರೂಮ್ ಮಾಡಿದ್ದ, ಅಲ್ಲಿ ಹೋಗಿ ರೂಮಲ್ಲೆಲ್ಲ ಫ್ರೆಶ್ ಆಗಿ ಬೆಳಗ್ಗೆ ಚೌಟ್ರಿಗೆ ಹೋದ್ವಿ. ಅಲ್ಲೊಂದು ದೊಡ್ಡದು ಬ್ಯಾನರ್ ಹಾಕ್ಸಿದ್ದ. ಆ ಕಡೆ ಅವ್ರ ಅಪ್ಪ ಅಮ್ಮ, ಈ ಕಡೆ ಅವ್ರ ಅತ್ತೆ ಮಾವ, ಮಧ್ಯದಲ್ಲಿ ಅವ್ರ ಗಂಡ ಹೆಂಡತಿ, ಸೆಂಟ್ರಲ್ಲಿ ನನ್ನ ಫೋಟೋ. ನಾನು ಏನು ಸಮಾನತೆ ಬಗ್ಗೆ ಮಾತಾಡ್ತಾ ಇರ್ತೀನೋ ಆ ಲೈನ್ಗಳೆಲ್ಲ ಬ್ಯಾನರಲ್ಲಿ ಹಾಕಿದ್ದ. ನಾನು ಓದಿದೆ, ನಾನೆಲ್ಲ ಮಾತಾಡ್ತಿರ್ತೀನಲ್ಲ, ಇವನು ಬ್ಯಾನರ್ ಹಾಕ್ಸಿದ್ದಾನೆ ಅಂತ ಅಂದ್ಕೊಂಡೆ. ಆಮೇಲೆ ಶ್ರೀಮಂತ ಕಾರ್ಯಕ್ರಮ ಶುರುವಾಯಿತು. ಅವನ ಹೆಂಡತಿ ರಮ್ಯಾ ಅಂತ, ಅವಳು ಮೈಕ್ ಹಿಡ್ಕೊಂಡು ಮಾತಾಡಿದ್ಲು. ನಾನು ಶಿವಮೊಗ್ಗ ಡಿಸ್ಟಿಕ್ನವಳು. ನಾನು ಕುವೆಂಪು ಅವರು ಹುಟ್ಟಿದಂಥ ಜಿಲ್ಲೆ. ಕುವೆಂಪು ಅವರು ಮಂತ್ರ ಮಾಂಗಲ್ಯವನ್ನು ಸೃಷ್ಟಿ ಮಾಡಿ ಹೋದರು. ಇವತ್ತು ನಾನು ನನ್ನ ಗಂಡ ಮಂಜಮ್ಮ ಜೋಗ್ತಿಯವರಿಗೆ ತಾಯಿ ಅಂತ ಒಪ್ಕೊಂಡಿದ್ದೀವಿ, ಅಮ್ಮ ಅಂತ ಕರಿತಿರ್ತೀವಿ. ಅವರು ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿದ್ದಾರೆ. ಯಾವಾಗಲೂ ನನ್ನ ಗಂಡ ಅವ್ರ ಜೊತೆಗಿರ್ತಾನೆ. ಸಮಾನತೆ ಬಗ್ಗೆ ಅವರು ತುಂಬ ಮಾತಾಡ್ತಿರ್ತಾರೆ. ಆ ಒಂದು ವಿಷಯವನ್ನು ನಾನು ನನ್ನ ತಂದೆ ತಾಯಿ ಜೊತೆ ಮಾತಾಡಿ, ಅವರು ಅವರ ತಂದೆ ತಾಯಿ ಜೊತೆ ಮಾತಾಡಿ, ನಾವೆಲ್ಲರೂ ಒಪ್ಪಿಕೊಂಡು ಇವತ್ತು ನಾನೊಂದು ಮಾತು ಕೊಡ್ತಾಯಿದ್ದೀನಿ, ವಚನವನ್ನು ಕೊಡ್ತಾಯಿದ್ದೀನಿ. ನಾನಿವಾಗ ಗರ್ಭಿಣಿ, ಚೊಚ್ಚಲು ಮಗುಗೆ ಗರ್ಭಿಣಿ. ನನ್ನ ಗರ್ಭದಲ್ಲಿ ಹೆಣ್ಣುಟ್ಟಿ ಗಂಡಾಗಲಿ, ಗಂಡುಟ್ಟಿ ಹೆಣ್ಣಾಗಲಿ, ಆ ಮಗುಗೆ ವಿದ್ಯಾಭ್ಯಾಸ ಕೊಡಿಸ್ತೀನಿ ನಾನು ಮನೇಲಿ ಇಟ್ಕೊಂಡು. ನಾನಿವತ್ತು ಮಾಡ್ಕೊಳ್ತಾ ಇರೋದು ಸಮಾನತೆಯ ಶ್ರೀಮಂತ. ನಾನು ಮಾಡ್ಕೊಳ್ತಾ ಇರೋದು ಇವತ್ತು ಸಮಾನತೆಯ ಶ್ರೀಮಂತ ಅಂತ ಅವ್ನು ಹೇಳ್ತಿ ಅದನ್ನು ಮಾಡಿಕೊಂಡು. ಆ ಥರ ಬದಲಾವಣೆಗಳು ಎಲ್ಲರಲ್ಲಿ ಆಗಬೇಕನ್ನೋದು ನನ್ನ ಆಸೆ. ಎಂಥ ವಿಶಾಲ ಹೃದಯ ಅಂತ ಮನಸ್ಥಿತಿ ಬೇಕು ನಮ್ಮ ಸಮಾಜದಲ್ಲ. ಅದನ್ನು ನೋಡಿ ಕೇರಳದವರೊಬ್ಬರು ಅದನ್ನು ಮ್ಯಾಟ್ರ್ ತರಿಸ್ಕೊಂಡು ಅವರು ಅದೇ ಥರ ಸಮಾನತೆಯ ಶ್ರೀಮಂತ ಮಾಡಿಸ್ಕೊಂಡ್ರು. ಮಹಾರಾಷ್ಟ್ರದವರೊಬ್ಬರು ಅದೇ ರೀತಿ ಮಾಡಿಸ್ಕೊಂಡ್ರು. ಎಲ್ಲರೂ ಹಂಗೆ ಮಾಡ್ಕೊಂಬಿಟ್ರೆ ನಮ್ಮೂರು ನಾಳೆ ಬೀದಿಗೆ ಬರಲ್ಲ, ಸೆಕ್ಸ್ ವರ್ಕಿಗೆ ಬರಲ್ಲ. ನಾನು ತುಂಬ ಕಷ್ಟಪಟ್ಟಿದ್ದೀನಮ್ಮ. ಮುಂದೆ ಬರೋತಕ್ಕಂಥ ಸಮುದಾಯ ಕಷ್ಟಪಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಈ ಕಷ್ಟ ಮಂಜಮ್ಮನಿಗೆ ಕೊನೆ ಆಗಲಿ, ನನ್ನ ವಯಸ್ಸಿನವ್ರಿಗೆ ಕೊನೆ ಆಗಲಿ, ಮುಂದೆ ಬರೋರು ಆರಾಮಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ಅವ್ರ ಗಂಡ ಹೆಂಡ್ತಿ ಅವತ್ತೊಂದು ಅಷ್ಟಿಗೂ ನನ್ನ ಮನಸ್ಸಿಗೆ ಸಂತೋಷವನ್ನು ಕೊಟ್ಟರು. ಅವ್ರ ಗಂಡ ಹೆಂಡ್ತಿ ಸಮಾನತೆಯ ಶ್ರೀಮಂತ ಅಂತ. ಸುಮ್ಮನೆ ನಮ್ಮ ಅದು ಕೇಳಿಸ್ಕೊಳ್ತಾ ಇದ್ರೇ ಎಷ್ಟು ಖುಷಿ ಆಗುತ್ತೆ. ಅಂದರೆ ಮನುಷ್ಯರಲ್ಲಮ್ಮ ಇವತ್ತಿಗೂ ಎಷ್ಟು ಭಾವನೆಗಳು ತುಂಬಿದೆ. ಆ ಭಾವನೆಗಳು ಆ ಹೆಣ್ಣಿಗೆ ಬರಬೇಕು ಅಂದರೆ ಅದು ನಿಮ್ಮನ್ನು ನೋಡೇ ಬಂದಿದೆ. ಆಮೇಲೆ ಅವರಿಬ್ಬರಿಗೂ ಗಂಡನಿಗೆ ಬರ್ಬೋದು, ಗಂಡ ನಾನು ಬೇಕು ಅಮ್ಮ ಅಂತ ಒಪ್ಕೊಂಡಿದ್ದಾನೆ. ಗಂಡ ಒಪ್ಪಿದ್ದಾನೆ, ಹೆಂಡ್ತಿ ಒಪ್ಕೊಳ್ತಾಳೆ 50% ಒಪ್ಕೊಳ್ಳಲ್ಲ. ಆದರೆ 100% ಒಪ್ಪಿಕೊಂಡು ಅವ್ರ ಮನೆಯವ್ರನ್ನ ಒಪ್ಪಿಸಿ ಯಾರು ಒಪ್ಪುತ್ತಾರೆ? ಒಂದು ಹೆಣ್ಣು ಗಂಡ ಆದ್ರೂ ನಾನು ಒಪ್ಕೊಳ್ತೀನಿ, ಒಂದು ಗಂಡು ಹೆಣ್ಣಾದ್ರೂ ನಾನು ಒಪ್ಕೊಳ್ತೀನಿ ಅಂತ ಮಾತು ಕೊಡ್ತೀಯಲ್ಲ ಅಂತ ಮನೇಲಿ ಎಷ್ಟು ಚರ್ಚೆ ನಡೆದಿರ್ಬೋದಲ್ವ? ಅವ್ರ ಮನೇಲಿ ಇವ್ರ ಮನೇಲಿ ಅದನ್ನೆಲ್ಲದನ್ನು ಸಮಾಧಾನ ಮಾಡಿ ಅದನ್ನೆಲ್ಲ ವಿವರವಾಗಿ ಅವ್ರಿಗೆ ತಿಳಿಸಿ ಇಲ್ಲಿಗೆ ತಂದು ಅದನ್ನು ಮಾಡಿಕೊಂಡ್ರಲ್ಲ.
ಅದೊಂದು ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ಪದ, ಸಮಾನತೆ ಸೀಮಂತ.